ಹಾಯ್ ಫ್ರೆಂಡ್ಸ್, ನಾನಿವತ್ತು ಸುಗಂಧರಾಜ ಅಂತ ಏನು ಹೇಳ್ತೀವಿ, ಟ್ಯೂಬ್ ರೋಸ್ ಅಂತ ಕರೀತಾರಲ್ಲ, ಆ ಹೂವಿನ ಗಿಡದ ಕಟಿಂಗ್ಸು ಮತ್ತು ಆ ಹೂವಿನ ಗಿಡವನ್ನು ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಮ್ಮ ನರ್ಸರಿಲಿ ತೋರಿಸ್ತಾ ಹೋಗ್ತೀನಿ. ಈ ಹೂವನ್ನು ನೀವು ನೋಡಿರ್ತೀರ, ಹೂವಿನ ಹಾರದಲ್ಲಿರುತ್ತೆ ನೋಡಿ. ಹೂವಿನ ಹಾರಗಳಲ್ಲಿ ಮತ್ತು ಆಲ್ಮೋಸ್ಟ್ ಈ ಹೂವನ್ನು ಹೂವಿನ ಹಾರಕ್ಕೇ ಯೂಸ್ ಮಾಡೋದು. ದೊಡ್ಡ ದೊಡ್ಡ ಹೂವಿನ ಹಾರ, ಚಿಕ್ಕ ಹೂವಿನ ಹಾರ ಅಂತೂ ಎಲ್ಲರೂ ನೋಡಿರ್ತೀರ. ಆ ಹೂವಿನ ಹಾರದಲ್ಲಿರೋ ಆ ಹೂವನ್ನು ಯಾವ ರೀತಿ ಬೆಳೀತಾರೆ, ಅದನ್ನು ಯಾವ ರೀತಿ ನಾವು ಬೆಳೆಸ್ತೀವಿ ನಮ್ಮ ನರ್ಸರಿಲಿ ಅಂತ ತೋರಿಸ್ತೀನಿ ಬನ್ನಿ. ಇದು ಹೆಂಗಿರುತ್ತೆ ಅಂದರೆ ಗೆಡ್ಡೆಗಳಿರುತ್ತೆ, ತುಂಬ ದೊಡ್ಡ ದೊಡ್ಡ ಗೆಡ್ಡೆಗಳು. ಈ ಆಲೂಗೆಡ್ಡೆ ಥರನೇ, ಬಟ್ ಚಿಕ್ಕ ಚಿಕ್ಕದು ದೊಡ್ಡದಿರುತ್ತೆ. ಒಂದು ಗೆಡ್ಡೆನಲ್ಲಿ ಸುಮಾರು ಗಿಡಗಳು ಬರುತ್ತೆ. ಒಂದು ಗೆಡ್ಡೆ ತಂದು ಹಾಕಿದರೆ ಸಾಕು ನಾವು ಮನೆಯಲ್ಲಿ, ಅದರ ಅಕ್ಕಪಕ್ಕ ಚಿಗುರುಗಳು ಚಿಗುರ್ತಾ ಹೋಗುತ್ತೆ. ಈ ಹೂವು ತುಂಬ ಸುವಾಸನೆಯಿಂದ ಕೂಡಿರುತ್ತೆ, ತುಂಬಾ ಸುಗಂಧ. ಆ್ಯಕ್ಚುಲಿ ಹಳ್ಳಿಗಳಲ್ಲೆಲ್ಲ ಮನೆ ಪಕ್ಕದಲ್ಲೇ ಹಾಕೋಕ್ಕೆ ಇಷ್ಟಪಡಲ್ಲ ಜನ, ಯಾಕೆಂದರೆ ಹಾವುಗಳು ಬಂದುಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಗಿಡವನ್ನು ನಮ್ಮ ರೈತರು ಕೂಡ ಯಥೇಚ್ಛವಾಗಿ ಬೆಳಿಬಹುದು, ಏಕೆಂದರೆ ಹಾರಗಳನ್ನು ಪ್ರತಿಯೊಬ್ಬರು ತೊಗೊತಾ ಇರ್ತಾರೆ. ಪ್ರತಿಯೊಂದು ಫಂಕ್ಷನ್ ಇರಲಿ, ಯಾವುದೇ ಸಮಾರಂಭಕ್ಕೂ ಈ ಹೂವಿನ ಹಾರಗಳನ್ನು ಯೂಸ್ ಮಾಡ್ತಾರೆ. ನಮ್ಮ ರೈತರು ಹೆಚ್ಚೆಚ್ಚು ಬೆಳೆದ್ರೆ ಹೆಚ್ಚು ಅನುಕೂಲ ಆಗುತ್ತೆ ರೈತರಿಗೂ ಕೂಡ. ಈ ಗಿಡಗಳನ್ನೆಲ್ಲ ನಾವು ಮೊದಲೇ ಮಣ್ಣನ್ನು ಪ್ರಿಪೇರ್ ಮಾಡಿರ್ತೀವಿ. ಮಣ್ಣಿಗೆ ಕೋಕೋಪಿಟ್ಟು ಮತ್ತು ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋಂಥ ಮಣ್ಣಲ್ಲಿ ಪ್ಯಾಕೆಟ್ಸ್ಗೆ ಹಾಕಿ ಆ ಮಣ್ಣನ್ನು ಹದವಾಗಿ ಕೊಚ್ಚಿ ರೆಡಿ ಮಾಡಿರ್ತಾರೆ. ಆ ಮಣ್ಣಲ್ಲಿ ಈ ಕೋಕೋಪಿಟ್ಟನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನೀಮ್ ಗೊಬ್ಬರ ಬರುತ್ತೆ, ಅದನ್ನು ಹಾಕಿದ್ರೆ ಬೇರು ಹುಳ ಆಡಲ್ಲ. ಇವಾಗ ಕೆಲವೊಬ್ಬರು ಗಿಡಗಳನ್ನು ಹಾಕ್ತಿರ್ತಾರೆ, ಅಲ್ಲಿ ಅದು ಬೇಗ ಸತ್ತೋಗ್ತಿರುತ್ತೆ. ಯಾಕೆ ಅಂತ ಅವ್ರಿಗೆ ಗೊತ್ತಾಗ್ತಿರಲ್ಲ. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಗಿಡ ಬರುತ್ತೆ, ನಮ್ಮ ಮನೇಲಿ ಗಿಡ ಬರಲ್ಲ ಅಂತೇಳಿ. ಅದಕ್ಕೆ ನೀಟಾಗಿ ಅವರು ನೋಡ್ಕೋಬೇಕು. ಮೇಯ್ನ್ ಏನಂದರೆ ಪಾಟಲ್ಲಿ ರಂಧ್ರ ಇರೋ ಥರ ನೋಡ್ಕೋಬೇಕು. ಅವ್ರು ಯಾವ ಪಾಟಿಗೆ ಹಾಕ್ತಾರೋ ಆ ಪಾಟಲ್ಲಿ ಡ್ರೈನೇಜ್ ಚೆನ್ನಾಗಿದೆಯಾ, ನಾವು ನೀರು ಹಾಕಿದ್ದು ಎಕ್ಸ್ಟ್ರಾ ಆದರೆ ಅದು ಕೆಳಗಡೆ ಹೋಗಿಬಿಡ್ಬೇಕು ಸೋರಿ, ಆ ಥರ ನೋಡ್ಕೋಬೇಕು. ಪ್ರತಿಯೊಂದನ್ನು ಅಷ್ಟೇ. ಕೆಲವರೆಲ್ಲ ಹಾಕ್ಬಿಡ್ತಾರೆ ಗಿಡಗಳನ್ನ, ಖಾಲಿ ಬಕೆಟು, ಖಾಲಿ ಟಬ್ಬು, ಏನೇ ಸಿಕ್ಕರೂ ಹಾಕ್ತಾರೆ. ಬಟ್ ಅಲ್ಲಿ ಡ್ರೈನೇಜ್ ಇರೋ ಥರ ನೋಡ್ಕೊಂಡಿರಲ್ಲ. ಕೆಳಗಡೆ ಒಂದೆರಡು ಹೋಲ್ಗಳನ್ನು ಮಾಡಬೇಕು. ಹೋಲ್ ಮಾಡಿದ ಮೇಲೆ ಅದು ಬ್ಲಾಕ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಸರಿ. ಈ ಜೇಡಿ ಮಣ್ಣು ಥರದ್ದು ಅಥವಾ ಏನೋ ಕಸ ಸಿಕ್ಕೊಂಡು ಅದು ಫುಲ್ ಬ್ಲಾಕ್ ಆಗಿ ನೀರು ಹೋಗ್ತಾನೆ ಇರಲ್ಲ. ನಾವು ಹೋಲ್ ಮಾಡಿದ್ದೀವಿ ಆದರೂ ಗಿಡ ಸತ್ತೋಗುತ್ತೆ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅಲ್ಲಿ ಕೆಳಗಡೆ ಒಂದು ಲೇಯರು ನಾವು ಜಲ್ಲಿ ಹಾಕಬೇಕು. ಜಲ್ಲಿ ಈ ಥರ ಕಲ್ಲುಗಳು, ಆ ಕಲ್ಲಿನ ಸಂದಿಯಲ್ಲಿ ನೀರು ನುಸುಳ್ಕೊಂಡು ಹೋಗಿಬಿಡತ್ತೆ. ಈ ರೀತಿ ಹಾಕೋದ್ರಿಂದ ಮನೇಲಿ ಪಾಟ್ಗಳು, ಗಿಡಗಳು ತುಂಬ ಚೆನ್ನಾಗೇ ಬರುತ್ತೆ ಪಾಟಲ್ಲಿ. ನಾವು ಈ ವಾರದಲ್ಲಿ ಸುಗಂಧರಾಜಗಳನ್ನು ತುಂಬಿಸ್ತಾ ಇದ್ದೀವಿ. 3 ಟ್ರೇಯಲ್ಲಿ ಹಾಕಿದ್ವಿ ನಾವು. ಈಗ 1 ತಿಂಗಳ ಹಿಂದೆ ಸುಗಂಧರಾಜ ಗೆಡ್ಡೆಗಳು ತುಂಬ ಇತ್ತು. ಗೆಡ್ಡೆಗಳನ್ನು ಡೈರೆಕ್ಟಾಗಿ ಚಿಕ್ಕ ಪೀಸ್ ಇರೋದು, ಚಿಕ್ಕ ಗೆಡ್ಡೆ ಇರೋದನ್ನು ಡೈರೆಕ್ಟಾಗಿ ಕವರಿಗೆ ಹಾಕ್ಸ್ಬಿಟ್ಟಿದ್ವಿ. ಮಣ್ಣು ತುಂಬಿಸ್ಬಿಟ್ಟು ಡೈರೆಕ್ಟಾಗಿ ಕವರಿಗೆ ಹಾಕ್ಸಿದ್ವಿ. ಇನ್ನೂ ಕೆಲವು ಹೆಂಗಿತ್ತು ಅಂದರೆ ದೊಡ್ಡ ಗೆಡ್ಡೆಗಳು, ಇವಾಗ ನಾನು ಬಿಡಿಸಿದೆ ನಿಮ್ಮ ಕಣ್ಣು ಮುಂದೆ ತೋರಿಸಿದ್ನಲ್ಲ, ಆ ಥರ ದೊಡ್ಡ ಗೆಡ್ಡೆ ಇರೋದು. ಫುಲ್ ಒಂದು ಕೈಯಲ್ಲಿ ಒಂದೇ ಗೆಡ್ಡೆ ಹಿಡಿಸ್ತಾಯಿತ್ತು. ಆ ಥರದ್ದನ್ನೆಲ್ಲ ನಾವೇನು ಮಾಡಿದ್ವಿ, ಒಂದು ಟಬ್ಬಲ್ಲಿ ಹಾಕ್ಬಿಟ್ಟಿದ್ವಿ. ಟಬ್ಗಳ ರೀತಿ ಚಿಕ್ಕ ಟ್ರೇ ಥರದ್ದು ತೊಗೊಂಡು ಆ ಟ್ರೇಯಲ್ಲಿ ಹಾಕಿದ್ವಿ. ಅದೆಲ್ಲ ಈಗ ಎಷ್ಟು ದೊಡ್ಡ ಗಿಡ ಆಗಿದೆ ನೀವು ನೋಡ್ತಾ ಇರ್ಬೋದು. ದೊಡ್ಡ ಗಿಡಗಳಾಗಿ ಬೆಳೆದು ಬಿಟ್ಟಿದೆ ಆಲ್ರೆಡಿ. ನಮಗೆ ಏನು ನಾವೀಗ ಗಿಫ್ಟಾಗಿ ಗಿಡ ಕೊಡ್ತೀವಲ್ಲ, ಆ ಸೈಜಲ್ಲಿ ಆಲ್ರೆಡಿ ಟ್ರೇನಲ್ಲೇ ಬೆಳ್ಕೊಂಡ್ಬಿಟ್ಟಿದೆ ಫುಲ್ಲು. ಹಾಗಾಗಿ ಅದು ಪೂರ್ತಿಯಾಗಿ ನಾವು ತೆಗೆಸಿ ಅದನ್ನು ಸಪ್ರೇಟ್ ಮಾಡಿಸಿ ಬಿಡಿಯಾಗಿ ಒಂದೊಂದೇ ಗಿಡವನ್ನು ಬಿಡಿಸಿ ತುಂಬಿಸ್ತಾ ಇದ್ದೀವಿ ಸುಗಂಧರಾಜಗಳನ್ನ. ನೋಡಿ, 3 ಟ್ರೇಯಲ್ಲಿ ಕನಿಷ್ಠ ಅಂದರೂ 1000 ಗಿಡಗಳು ರೆಡಿಯಾಗಿದೆ. ಇನ್ನೂ ಅದರಲ್ಲಿ ನಾವು ಸ್ಪ್ಲಿಟ್ ಮಾಡಿ, ಅಂದರೆ ಕಟ್ ಮಾಡಿ ಆ ಗೆಡ್ಡೆಗಳನ್ನು ಪೀಸ್ ಮಾಡಿ ಹಾಕೋದ್ರಿಂದ ತುಂಬ ಗಿಡಗಳನ್ನು ಮಾಡ್ಬೋದು. ನರ್ಸರಿಯವರೆಲ್ಲ ಯಾವ ರೀತಿ ಗಿಡ ಮಾಡ್ತಾರೆ, ಯಾವ ರೀತಿ ಅವ್ರಿಗೆ ಲಾಭ ಬರುತ್ತೆ ಅಂತಂದು ನೀವು ನೋಡ್ತಾ ಇರ್ಬೋದು. ಅಂದರೆ ಒಂದೇ ಗಿಡದಲ್ಲಿ 100 ಗಿಡಗಳನ್ನು ಮಾಡ್ತಾರೆ. ಒಂದು ಗೆಡ್ಡೆ ಸುಗಂಧರಾಜದ್ದು ಒಂದು ಗೆಡ್ಡೆ ಇರುತ್ತೆ, ಆಲೂಗೆಡ್ಡೆ ಸೈಜ್ ಇರುತ್ತೆ. ಅದರಲ್ಲಿ ಕಟ್ ಮಾಡಿ ಹಾಕಿದ್ರೆ ನೋಡಿ, ಒಂದು ಗೆಡ್ಡೆಯಲ್ಲಿ ನನ್ನ ಕೈಯಲ್ಲಿರೋದು 10 ಗಿಡ ಅಂತೂ ಇದೆ. ಅದರಲ್ಲಿ ಚಿಕ್ಕ ಗಿಡ ಪ್ರತಿಯೊಂದರಲ್ಲೂ ಬರುತ್ತೆ ಬೇರು ಬಿಟ್ಕೊಂಡು.
ಈ ರೀತಿಯಾಗಿಯೇ ಒಂದು ಗೆಡ್ಡೆಯಲ್ಲಿ 10 ಗಿಡಗಳು. ಹೀಗೆ ಒಂದು ಚೀಲ, ಅದು ಚೀಲಗಟ್ಟಲೆ ಕೊಡ್ತಾರೆ ಅವರು. ಗೆಡ್ಡೆ ನಾವು ಹೊರಗಡೆಯಿಂದ ತರಿಸ್ತೀವಲ್ಲ, ಆವಾಗ ಒಂದು ಚೀಲದಲ್ಲಿ ಕನಿಷ್ಠ ಅಂದರೆ 5,000 ಗಿಡಗಳನ್ನು ಮಾಡ್ಬೋದು. ನಾವು ಎಸ್ತು ತುಳಿದು ಕಾಲಲ್ಲಿ ಎಲ್ಲಿ ಬಿದ್ದಿರುತ್ತೋ ನೆಲದಲ್ಲಿ ಅಲ್ಲೇ ಅದು ಬೇರು ಬಿಟ್ಕೊಳ್ಳುತ್ತೆ, ಅಲ್ಲೇ ಚಿಗುರುತ್ತೆ. ಅಷ್ಟು ಒಳ್ಳೆ ಗಿಡ ಇದು. ಸೂಪರಾಗಿ ಫಾಸ್ಟಾಗಿ ಬರುತ್ತೆ. ನಮ್ಮ ರೈತರೆಲ್ಲ ಇದನ್ನು ಯಥೇಚ್ಛವಾಗಿ ಬೆಳೆಯೋದ್ರಿಂದ ಅವರಿಗೆ ತುಂಬಾ ಲಾಭ ಕೊಡುತ್ತೆ ಈ ಗಿಡ. ಏಕೆಂದರೆ ಪ್ರತಿಯೊಂದು ಫಂಕ್ಷನ್ ಏನು ತಿಥಿ, ಮದುವೆ, ಸತ್ತವರು ಪ್ರತಿಯೊಂದಕ್ಕೂ ಹೂವಿನ ಹಾರ ತೊಗೊಂಡೋಗ್ತಾರೆ, ದೇವರು ಎಲ್ಲೇ ಹೋದರು. ಹಾಗಾಗಿ ಈ ಗಿಡಕ್ಕೆ ತುಂಬ ಬೇಡಿಕೆ ಇದೆ. ಎಲ್ಲಿ ಹಾಕಿದ್ರೂ ಬರುತ್ತೆ. ಪ್ರತಿಯೊಬ್ಬರು ಈ ಗಿಡನ ಒಂದೊಂದು ಗಿಡ ಹಾಕ್ಕೊಂಡ್ರೆ ಸಾಕು, ಅದು ಪಕ್ಕದಲ್ಲೇ ಗೆಡ್ಡೆಗಳನ್ನು ಬಿಟ್ಕೊಳ್ತಾ, ಬೇರು ಬಿಟ್ಕೊಳ್ತಾ, ಚಿಗುರ್ಕೊಳ್ತಾ ಹೋಗುತ್ತೆ. ನಿಮ್ಮ ಮನೆಯ ಯಾವುದೇ ಸಮಾರಂಭಗಳಿಗೆ ರಿಟರ್ನ್ ಗಿಫ್ಟಾಗಿ ಅಥವಾ ತಾಂಬೂಲವಾಗಿ ನೀವು ಗಿಡಗಳನ್ನು ಕೊಡಬೇಕು ಅನ್ನೋ ಯೋಚನೆ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.